ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತನಾಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ಹಲವಾರು ವಿಷಯಗಳ ಬಗ್ಗೆ ನಿರಂತರವಾಗಿ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇತ್ತೀಚೆಗೆ ಪ್ರಚಲಿತವಾಗಿರ್ತಕ್ಕಂಥದ್ದೇನೆಂದರೆ, ಮುಧೋಳ ತಾಲೂಕಿನ ಒಂದು ಗ್ರಾಮದಲ್ಲಿ ಈ ಏನು ಸಿಂಗರ್ ಆಗಿರ್ತಕ್ಕಂಥ ಯೂಟ್ಯೂಬರು ಮತ್ತು ಸಿಂಗರ್ ಆಗಿರ್ತಕ್ಕಂಥ ಮ್ಯೂಸಿಕ್ ಮೈಲಾರಿ ಅಂತಕ್ಕಂಥ ಒಬ್ಬ ಯುವ ಪ್ರತಿಭೆ ಅನ್ಬೋದು, ಇರಲಿ ಅವನ ಕ್ಯಾರಿಯರ್ ಏನೇ ಇರಲಿ, ಆತ ಏನು ಮಾಡ್ತಾನಂದ್ರೆ, ಒಂದು ಊರಿದ್ದಲ್ಲಿ ಹೊಲಿಗೆರಿ ಇರೋದರಿ ಅಣ್ಣ ಅಂಥೇಳಿ ಒಂದು ಯಾವುದೋ ಗಲಾಟೆ, ಅವನಿಗೂ ಮತ್ತು ಇನ್ನೊಬ್ರು ಯಾರಿಗೋ ಸಿಂಗರ್ಗೆ ಗಲಾಟೆ ನಡೆಸೋ ಸಂದರ್ಭದಲ್ಲಿ ಈ ಪದವನ್ನು ಬಳಸ್ತಾನೆ. ಹಾಗಂಥೇಳಿ ಈತ ಏನು ಬಳಸಿರ್ತಕ್ಕಂಥ ಪದ ಐತಲ್ಲ, ಇದೇನು ಈಗ ಹೊಸದಾಗಿ ಏನು ಬಳಸಿಲ್ಲ. ಇದರ ಹಿಂದೂ ನಟ ಆಗಿರ್ತಕ್ಕಂಥ ಉಪೇಂದ್ರ ಮತ್ತು ಮೊನ್ನೆನ ಈ ಕರಿಸುಬ್ಬಯ್ಯ ಅಂತಕ್ಕಂಥ ಒಬ್ಬ ಸೈಡ್ ಆ್ಯಕ್ಟರ್, ನೀವೆಲ್ಲ ಇವನು ಪಿಕ್ಚರ್ ನೋಡಿರ್ತೀರಲ್ಲ, ಸುದೀಪ್ ಪಿಕ್ಚರಲ್ಲಿ ಸುದೀಪ್ನ ತಂದೆ ಪಾತ್ರ ಮಾಡಿರ್ತಾನಲ್ಲ, ಅಂತಹ ಒಬ್ಬ ಕರಿಸುಬ್ಬಯ್ಯ ಅಂತಕ್ಕಂಥ ಒಬ್ಬ ನಟ ಕೂಡ ಈ ಪದವನ್ನು ಬಳಸ್ತಾನೆ. ನಂತರ ಕ್ಷಮೆ ಯಾಚನೆ ಮಾಡ್ತಾನೆ. ಆಮೇಲೆ ಉಪೇಂದ್ರನ ಮೇಲೂ ಕೂಡ ಕೇಸ್ ಆಯಿತು. ಆತ ಹೈಕೋರ್ಟಿಗೆ ಹೋಗಿ ತಡೆಯಾಜ್ಞೆಯನ್ನು ಕೂಡ ತಂದ, ತಮಗೆಲ್ಲರಿಗೂ ಗೊತ್ತೈತಿ. ಆಮೇಲೆ ಈಗ ಮ್ಯೂಸಿಕ್ ಮೈಲಾರಿ, ಅದಲ್ಲದನ ಅನೇಕ ಭಾಗಗಳಲ್ಲಿ ಪ್ರತಿನಿತ್ಯ ಇಂತಹ ಒಂದು ಪದವನ್ನು ಬಳಸ್ತಾರೆ. ಏನಂದ್ರೆ, ಊರಿದ್ದಲ್ಲಿ ಹೊಲಿಗೇರಿ ಇರ್ತೈತಿ, ಊರಿದ್ದಲ್ಲಿ ಹೊಲಿಗೇರಿ ಇರಬೇಕಲ್ಲ ಅನ್ನುವಂಥದ್ದಂದ್ರೆ, ಅವರ ಮನುಷ್ಯನೊಳಗಡೆ ಹೊಲಿಗೇರಿ ಅಂದ್ರನ ಒಂದು ಕೆಟ್ಟ ಹೊಲಸು ಅಥವಾ ಯಾವುದೇ ಕೆಲಸಕ್ಕೆ ಬಾರದಂತಹ ಒಂದು ಏರಿಯಾ ಯಾವುದೇ ಇರಲಿ. ನಮ್ಮ ಜನಾಂಗವನ್ನ ಪ್ರತಿಯೊಂದಕ್ಕೂ ಹೋಲಿಕೆ ಮಾಡುವಂತ ಸಂದರ್ಭದಲ್ಲಿ ಅದನ್ನು ಹೊಲಿಗೇರಿನ ಬಹಳ ಮಂದಿ ತಗೋತಾರೆ. ಈಗ ಉದಾಹರಣೆ, ವೇಶ್ಯಾವಾಟಿಕೆ ನಡೆಯುವಂತ ಸ್ಥಳ ಎಲ್ಲಾದ್ರೂ ಯಾರು ಶಿಕ್ಷಣ ಹೊಲಿಗೇರಿ ಮಾಡ್ಯಾರ ಮಕ್ಕಳ್ರಿ ಅಂತೇಳಿ ಅಂದ್ರೆ, ಹೊಲಿಗೇರಿಯಾಗ ವೇಶ್ಯಾವಾಟಿಕೆ ನಡೀತೈತಿ ಅನ್ನೋ ಒಂದೇನೋ. ಮತ್ತೆ ಯಾರಾದ್ರೂ ಏನಾದ್ರು ಮಾಡಿದ್ರೆ ಅವ್ರವ್ರ ಜಗಾಡದ್ರೊಳಗ ಒಬ್ಬ ರಾಯಬಾಗ್ ತಾಲೂಕಿನಾಗ ಅಂದ, ನಾನು ಹೊಲಿಯರಿ ಹುಟ್ಟಿದೇನು ಅಂದ್ರೆ, ಹೊಲಿಯರ್ ಅಂದ್ರೆ ಅವ್ರು ವರ್ಸ್ಟ್ರು, ಹೊಲಸರು, ಕೀಳರಿಮೆ ಅವ್ರದ್ದು ಅನ್ನುವಂಥದ್ದು. ನಾನು ಹೊಲಿಯಾರಿ ಹುಟ್ಟಿನ, ನಾನು ಚಲೋ ಮಂದಿಗೆ ಹುಟ್ಟಿಲ್ಲ ಅಂದ್ರೆ ಹೊಲಿಯಾರ ಹೊಲಸು ಅಂತಂದ. ಹಿಂಗ ಅನೇಕ ಪದಗಳನ್ನ ವೇಶ್ಯಾವಾಟಿಕೆಗೆ ಸಂಬಂಧಪಟ್ಟಂಗನು ಹೊಲಿಯರನ್ನ ಜರಿತಾರ, ಮುಂದೆ ತಮ್ಮ ಜಗಳೊಳಗೂ ಹೊಲಿಯರನ್ನ ಜರಿತಾರ. ಮತ್ತೆ ಯಾವುದೇ ಗುಡಿ ಗುಂಡಾರ ಪ್ರವೇಶಕ್ಕೆ ಹೋದಾಗನೂ ಸಹಿತ, ನೀವು ಯಾವ ಜಾತಿ ಹೊಲಿಯರ್ ಅಂದ್ರೆ ನಾವು ನಿಮ್ಮನ್ನ ಒಳಗೆ ಸೇರಿಸ್ಕೊಳಂಗಿಲ್ಲ, ಹೊಲಿಯರ್ ಅಂದ್ರೆ ನಿಮ್ಮನ್ನ ಮನೆ ಬಾಡಿಗೆ ಕೊಡಂಗಿಲ್ಲ, ಹೊಲಿಯರ್ ಅಂದ್ರೆ ನೀವು ಕೆಟ್ಟ ಜನ, ಹೊಲಿಯರ್ ಅಂದ್ರೆ ನೀವು ಕೀಳು ಜನ, ಇಂತಹ ಮನೋಭಾವನೆ ಬಹಳ ವರ್ಷಗಳಿಂದ ಐತಿ. ಇದೇನು ಮ್ಯೂಸಿಕ್ ಮೈಲಾರಿ ರೂಢಿ ಮಾತಂತ ಹೇಳ್ದ, ಇನ್ನೊಬ್ಬ ಯಾವುದಕ್ಕೆ ಗಾದೆ ಮಾತಂತ ಹೇಳ್ದ. ಅದಕ್ಕೆ ನಾನು ಅವ್ರು ಎಲ್ಲರಿಗೂ ಇವತ್ತು ಪ್ರಶ್ನೆ ಮಾಡಕತ್ತೀನಿ. ಇದು ಬಹಳಷ್ಟು ಜನರಿಗೂ ನಿಮ್ಗೆ ಪ್ರಶ್ನೆ ಮಾಡುವಂಥದ್ದು. ಈಗ ಹೊಲಸು ತಿನ್ನುವವನೇ ಹೊಲೆಯ, ಬಸವನವರಿ ಪದವನ್ನ ಅಂದ್ರು. ಕೆಲವರ ವಾದ ಏನಂದ್ರ, ಹೊಲಸು ಅಂದ್ರ ಮಾಂಸಾಹಾರ ಸೇವನೆ ಮಾಡೋದೇ ಹೊಲಸತನ ಅಂತ ಹೇಳಿ ವಾದ ಮಾಡ್ತೀರಿ. ಹಾಗಾದ್ರೆ SC ಮಂದಿ, ಅಸ್ಪೃಶ್ಯ ಮಂದಿ ಅಥವಾ ನೀವು ಅನ್ನುವಂತ ಹೊಲೆಯರ ಮಂದಿ ಅವ್ರು ಮಾತ್ರ ಮಾಂಸಾಹಾರ ತಿಂತಾರ? ಅವ್ರು ಮಾತ್ರ ತಿಂತಾರ? ಇವತ್ತ ಇಡೀ ದೇಶದೊಳಗಡೆ ಇರತಕ್ಕಂತಹ ಧಾಬಾಗಳು, ಹೋಟೆಲ್ಗಳು, ದೊಡ್ಡ ಹೋಟೆಲ್ಗಳು, ಅಲ್ಲೆಲ್ಲ ಮಾಂಸಾಹಾರ ಸೇವನೆ ಮಾಡ್ತಿರಲ್ಲಪ್ಪ. ಹಗಲು ರಾತ್ರಿ ಅನ್ನೋದನ್ನ ಹೋಗಿ ಸೆರೆ ಕುಡಿದು ಡ್ರಿಂಕ್ಸ್ ಮಾಡಿ ಪಾರ್ಟಿ ಮಾಡಿ ಎಂಜಾಯ್ ಮಾಡಿ ನೀವೆಲ್ಲ ಮಾಂಸಾಹಾರ ಸೇವನೆ ಮಾಡ್ತಿರಲ್ಲ. ಮತ್ತ ಹಂಗಂದ್ರೆ ನೀವೆಲ್ಲ ಯಾರು? ಅವರು ಹೇಳಿದ ಪ್ರಕಾರ ಮಾಂಸಕ್ಕನ್ನ ಹೊಲಸು ತಿನ್ನುವವನೇ ಹೊಲೆಯ ಅಂತಿದ್ರ, ನೀವು ಪ್ರತಿನಿತ್ಯ ಯಾವ ಜಾತಿಯವರು ಮಾಂಸಾಹಾರ ಸೇವನೆ ಮಾಡ್ತೀರಿ ನೀವೆಲ್ಲ ಹೊಲೆಯರ ಅಂದಂಗಾಯ್ತಲ್ಲ. ನಂಬರ್ 1ನೇ ಪಾಯಿಂಟ್. ನಂಬರ್ 2, ಬಹುತೇಕ 99.99% ಏನು ಅಸ್ಪೃಶ್ಯರ ಕಾಲನಿಗಳಿದ್ದು, ದಲಿತರ ಕಾಲನಿಗಳಿದ್ದು, ಅಲ್ಲಿ ಯಾವುದೇ ಅನೈತಿಕ ಚಟುವಟಿಕೆ ಈಗ ನಡೆಯಂಗಿಲ್ಲ. ಬಹಳ ವರ್ಷಗಳ ಹಿಂದೆ ಅದೇನೋ ಇತ್ತು, ಕೆಲವೊಂದು ಕಡೆ ಅನಿಷ್ಟ ಪದ್ಧತಿ ಇತ್ತು. ಬಹಳ ಜನ ಹೋರಾಟಗಾರರು, ಸರ್ಕಾರ, ಇವೆಲ್ಲ ಅಧಿಕಾರಿಗಳು ಸೇರಿ ಅದನ್ನೆಲ್ಲ ಈಗ ದೇವದಾಸಿ ಪದ್ಧತಿಯನ್ನ ಹೊಡೆದೊಡಿಸ್ಯಾರ. ಹಂಗಂದ್ರೆ ನೀವು ಅದನ್ನು ಮಾಡಾಗೂ ಸಹಿತ ಪದ ಬಳಸ್ತೀರಪ್ಪ, ಹೊಲಿಗೇರಿ ಏನಿದು ಅಂತ ಹೇಳಿ ಬಳಸ್ತೀರಿ ಅಂದ್ರ, ದೊಡ್ಡ ದೊಡ್ಡ MLAಗಳ, MP ಗಳ, ಶ್ರೀಮಂತರ ಲಾಡ್ಜ್ಗಳದಾವಲ್ಲ, ಆ ಲಾಡ್ಜ್ ಒಳಗಡೆ ನೀವು ವೇಶ್ಯಾವಾಟಿಕೆ ನಡೆಸ್ತಿರಲ್ಲ. ಹಂಗಂದ್ರೆ ನಿಮ್ ಲಾಡ್ಜ್ಗಳಿಗೆ ಏನಂತ ಕರಿಬೇಕು? ನಿಮ್ ಲಾಡ್ಜ್ಗಳನ್ನ? ಕೆಲವೊಬ್ರು ಅದಕ್ಕಾಗಿ ಮನೇನೆ ಮಾಡ್ಕೊಂಡ್ಬಿಟ್ರೆ. ದೊಡ್ಡ ಪ್ರತಿಷ್ಠಿತ ಕಾಲನಿಗಳಲ್ಲಿ ಈ ಹೆಣ್ಮಕ್ಳು ಇಟ್ಕೊಂಡು ದಂಧಾ ಮಾಡೋರು ರಾಜಾರೋಷವಾಗಿ ಮಾಡ್ತಾರಲ್ಲ, ಅದಕ್ಕೆ ಏನಂತ ಕರಿಬೇಕು? ಗುಡಿ ಗುಂಡಾರದಲ್ಲಿ ನಮ್ಮನ್ನು ಬಿಟ್ರ ಗುಡಿ ಗುಂಡಾರ ಮೈಲಿಗೆ ಅಕ್ಕವಂದ್ರ, ನಿಮ್ಮ ದೇವರಿಗೆ ನಮ್ಮ ಮೈಲಿಗೆಯನ್ನ ಅಥವಾ ದಲಿತರ ಅಸ್ಪೃಶ್ಯರ ಮೈಲಿಗೆಯನ್ನ ಸ್ವಚ್ಛ ಮಾಡೋ ತಾಕತ್ತು, ಪವರು ಐತಿ ಇಲ್ಲೋ? ಇಲ್ಲಂದ್ರೆ ನಿಮ್ ಗುಡಿ ಯಾಕೆ ಬರ್ಬೇಕು ನಾವು? ಇಂಥ ಹಲವಾರು ಪ್ರಶ್ನೆಗಳು ಹುಟ್ಟತಾವ ಇಲ್ಲಿ. ವಾಸ್ತವದಲ್ಲಿ ಹೊಲೆಯರು ಅಂದ್ರೆ ಯಾರು? ಊರಿದ್ದಲ್ಲಿ ಹೊಲಿಗೇರಿ ಕಟ್ಟದು, ಊರಿದ್ದಲ್ಲಿ ಹೊಲಿಗೇರಿ ಇರಲೇಬೇಕು. ಯಾಕಿರ್ಬೇಕಂದ್ರ,
ಅವತ್ತಿನ ಹೊಲೆಯರಂದ್ರ ಹೊಲವನ್ನ ಉಳುವವರು, ಹೊಲದ ಮೇಲೆ ಅವಲಂಬಿತರಾದವರು, ಹೊಲವೇ ಸರ್ವಸ್ವ. ಇವತ್ತು ನಿಮ್ ಊರ್ ಗೌಡಗ್ ಗೊತ್ತಾಗಂಗಿಲ್ಲ ಈ ಹೊಲದಾಗ ಏನ್ ಬೆಳೆ ಬರ್ತೈತಿ, ಯಾವ ಟೈಮ್ ಮಳಿ ಬರ್ತೈತಿ, ಯಾವ ಟೈಮ್ ಯಾವ ಗೊಬ್ಬರ ಹಾಕ್ಬೇಕು, ಯಾವ ಬಿತ್ತಬೇಕಂತೇಳಿ. ಕೃಷಿ ಕಾರ್ಮಿಕರಾಗಿ ಸಾವಿರಾರು ವರ್ಷಗಳ ಅನುಭವ ಇರುವಂತ ದಲಿತ ಅಸ್ಪೃಶ್ಯನ ಹೊಲ ಬಿತ್ತುವಂತದ್ದು, ಬೆಳೆಯುವಂತ ಕೆಲಸ ಮಾಡ್ತೀವಲ್ಲ, ನಮಗ್ ಗೊತ್ತದಲ್ಲ. ಭೂಮಿ ಅಷ್ಟೇ ನಮಗಿಲ್ಲ, ಆದ್ರೆ ನಿಮ್ ಹೊಲದೊಳಗಡೆ ಕೆಲಸ ಮಾಡುವವರು ಯಾವತ್ತೂ ಕೂಡ ದಲಿತರೇ, ಅಸ್ಪೃಶ್ಯರೇ. ಆ ಹೊಲದ ಮೇಲೆ ಅವಲಂಬಿತರಾದವರಿಗೆ ಹೊಲೆಯರು ಅನ್ನುವಂತ ಪದ ಬಂತು. ಆದ್ರೆ ನೀವು ಅದನ್ನ ಹೊಲದ ಮೇಲೆ ಅವಲಂಬಿತರಾದ್ರೆ ಬಳಸಂಗಿಲ್ಲ. ನೀವು ಅದನ್ನ ಹೊಲಸು ತಿನ್ನುವವನೇ ಹೊಲೆಯ, ಹೊಲಸು ಮಾಡುವವನು ಹೊಲೆಯ, ಹೊಲಸು ಇರೋದು ಹೊಲೆಯರ ಓಣಿ. ಈ ರೀತಿ ನಿಮ್ಮ ಮೈಂಡ್ ಅನ್ನ ನೀವೇನ್ ಮಾಡಿದ್ರೆ ಸಟ್ ಮಾಡ್ಕೊಂಡ್ಬಿಟ್ರಿ. ಈಗ ಉದಾಹರಣೆಗಪ್ಪ, ನೀವು ಜನರೂಢಿಯಾಗಿ ಬಂದಿರತಕ್ಕಂತ ಈ ಮಾತನ್ನ ಬಳಸಾವ್ರ ಇದ್ರಿ ಅಂದ್ರ, ಈಗ ನಿಮ್ಮ ಪೂರ್ವಜರು ಏನ್ ಮಾಡ್ತಿದ್ರು, ಅರಬೇತಿಲಾಗ ಅಡ್ಡಾಡ್ತಿದ್ರು, ಅವ್ರು ಹಾಕೊಳಕ್ ಬಟ್ಟೆ ಇರ್ಲಿಲ್ಲ. ಇವತ್ತು ಯಾಕೆ ಬ್ರ್ಯಾಂಡೆಡ್ ಬಟ್ಟೆ ಹಾಕೋತೀರಿ? ನಿಮ್ ಹಿರಿಕರು ಏನ್ ಮಾಡ್ತಿದ್ರು, ಎತ್ತಿನ ಗಾಡಿ ಮ್ಯಾಗೋ ಸೈಕಲ್ ಮ್ಯಾಗೋ ಕಾಲ್ನಡಿಗೆ ನಡೀತಿದ್ರು. ಮೊದಲ ಗಾಡಿಗಳಿರ್ಲಿಲ್ಲ, ಯಾಕೆ ಅಪ್ಡೇಟ್ ಆದ್ರಿ? ನಿಮ್ಮ ಮನೆಯೊಳಗ ಪತ್ರಗಳ ವ್ಯವಹಾರ ಆಕಿತ್ತ, ಮೊಬೈಲ್ ಬಳಕೆ ದೂರ ಇರ್ಲಿ, ಟೆಲಿಫೋನ್ಗಳ ಇರ್ಲಿಲ್ಲ. ಟೆಲಿಫೋನ್ ಬಂದು ಆ ನಂತರ ಮೊಬೈಲ್ ಬಂದು, ಆ ನಂತರ ಸ್ಮಾರ್ಟ್ ಫೋನ್ಗಳು ಬಂದವ. ಇತರನೆಲ್ಲ ಯಾಕೆ ಬಳಸ್ರಿ? ನೀವು ಅಪ್ಡೇಟ್ ಆದ್ರಿಲ್ಲ, ಬದಲಾದ್ರಿಲ್ಲ, ವಿಮಾನದಾಗ ಹಾರಾಡಕತ್ತಿರಿಲ್ಲ, ಗಾಡಿ ಒಳಗೆ ಅಡ್ಡಾಡಕತ್ತಿರಿಲ್ಲ, ಮನೆಗಳು ಚಲೋ ಕಟ್ಕೊಂಡಿರಲಿಲ್ಲ. ಗುಡಿಸಲಾಗಿರುವಂತ ಮನುಷ್ಯ ಸುಸಜ್ಜಿತವಾದಂತ ಅರಮನೆ ಅಂತ ಮನೆಗಳನ್ನ ಕಟ್ಕೊಂಡು ಬದುಕಲಾಕತ್ತಾನ. ಸರಿಯಾದ ರಸ್ತೆಗಳನ್ನು ನಿರ್ಮಾಣ ಮಾಡ್ಕೊಂಡಾಗ ತೆಗ್ಗ ದಿನೊಳಗೆ ಅಡ್ಡಾಡ್ತೀರಿ. ಇಷ್ಟೆಲ್ಲಾ ಬದಲಾವಣೆ ಆಗುವಂತ ಭಾರತದ ಜನ ಜಾತಿ ವಿಷಯದಲ್ಲಿ, ಅಸ್ಪೃಶ್ಯರ ವಿಷಯದಲ್ಲಿ ಯಾಕೆ ಬದಲಾವಣೆ ಆಗಂಗಿಲ್ಲ? ನೀವು ಅದು ಹಂಗ ಜೀವಂತ ಇರ್ಬೇಕನ್ನ. ನಿಮ್ಮ ಮಕ್ಕಳು ಒಳ್ಳೊಳ್ಳೆ ಶಿಕ್ಷಣ ಕಲಿಬೇಕು, ವಿದೇಶಕ್ಕೆ ಹೋಗ್ಬೇಕು, ಒಳ್ಳೆ ಮನೆ ಕಟ್ಕೋಬೇಕು, ಎಲ್ಲಾ ಕನಸು ಕಾಣ್ತೀರಿ. ಈ ದೇಶ ನಂಬುದು, ಇದರಲ್ಲಿ ಇರ್ತಕ್ಕಂಥ ಒಂದು ಅಸ್ಪೃಶ್ಯ ಅನ್ನುವಂತ ಸಮಾಜ ಸಾವಿರಾರು ವರ್ಷಗಳಿಂದ ಇವ್ರನ್ನ ತುಳಿತಕ್ಕೊಳಪಡಿಸಿವಿ. ಇವ್ರ ಹೆಣ್ಣು ಮಕ್ಕಳ ಶೋಷಣೆಗಳನ್ನ ಮಾಡಿದೀವಿ. ಈಗಲಾದ್ರೂ ಇದನ್ನೆಲ್ಲ ನಿಂದ್ರಿಸಿ ನಾವು ಇವ್ರು ಮನುಷ್ಯರು, ಇವ್ರು ನಮ್ಮ ಅಣ್ಣತಮ್ಮರು, ಇವ್ರು ಭಾರತೀಯ ಅಂತ ಒಪ್ಕೊಳಕ್ ನಿಮ್ಮ ಮನಸ್ಥಿತಿ ತಯಾರಿಲ್ಲಲ್ಲ. ಈಗ ಮನೆ ಯಾವ ಪ್ಲೇನ್ ದುರಂತದಲ್ಲಿ ಒಬ್ಬ ಹೇಳಿದ, ಭಗವದ್ಗೀತೆ ಸುಟ್ಟಿಲ್ಲ ಅಂತ ಹೇಳಿ. ನಿಮ್ಮ ಮನಸ್ಸಿನಲ್ಲಿರುವಂತ ಕೊಳಕ ಮನಸ್ಸು ಸುಟ್ಟು ಹಾಕ್ರಿ. ನಿಮ್ಮ ಧರ್ಮದ ಆಧಾರದ ಮೇಲೇನೆ ಈ ಅಸ್ಪೃಶ್ಯತೆ, ಹೊಲೆಯರು, ಮೇಲು ಕೀಳು ಅನ್ನುವಂಥದ್ದು ಇವತ್ತು ಈ ದೇಶದಲ್ಲಿ ಜೀವಂತ ಇರುವಂತದ್ದು ನಿಮ್ಮ ಧರ್ಮದ ಆಧಾರದ ಮೇಲೇನೆ. ನಿಮ್ಮ ಧರ್ಮನೇ ಹೇಳ್ತೈತೆ ಅದನ್ನ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರತೆ ಇಲ್ರಿ, ಈಗೇನಿಲ್ಲ, ಎಲ್ಲ ಹೋಗೈತ್ರಿ. ಈಗ ಎಲ್ಲ ಸಮಾನತೆ ಬಂದೈತ್ರಿ. ಈಗ ಎಲ್ಲಿ ಬಂದೈತಪ್ಪ ಸಮಾನತೆ? ನಿಮ್ಮ ಬಾಯಿಗೆ ಬಂದಿದ್ದ ಸಮಾನತೆ ವಿನಃ ನಿಮ್ಮ ಮನಸ್ಸಿಗೆ ಇವತ್ತಿಗೂ ಸಮಾನತೆ ಬಂದಿಲ್ಲ. ನಿಮ್ಮ ಬಾಯಿಯಿಂದ ಮೊದಲು ನಮ್ಮ ಮುಂದಿದ್ದಾಗ ಒಂದು ಮಾತಾಡ್ತೀರಿ, ಹಿಂದುಗಡೆ ಒಂದು ಮಾತಾಡ್ತೀರಿ. ಹಿಂಗಾಗಿ ಈ ದೇಶ ಇವತ್ತಿಗೂ ಹಿಂದುಳಿದೈತಿ. ಇವತ್ತಿಗೂ ಈ ದೇಶದ ಮೇಲೆ ಆಕ್ರಮಣಕಾರರು, ಅಕ್ರಮ ಮಾಡಕ ಈ ದೇಶದ ಒಗ್ಗಟ್ಟಿಲ್ಲದೆ ಇರುವಕ್ಕೆ. ಅವತ್ತು ರಾಜರು ಕ್ಷತ್ರಿಯರು ಮಾತ್ರ ತಲವಾರು ಹಿಡಿಬೇಕಂದ್ರಲ್ಲ, ಅವರಷ್ಟು ಜನ ಇದ್ರ ಕ್ಷತ್ರಿಯರು. ಬೇರೆ ರಾಜರ ದಂಡ ಎತ್ತಿ ಬಂದಾಗ ನಿಮ್ಮ ಕ್ಷತ್ರಿಯರು ಏನು ಮಾಡಕ್ ಆಗ್ಲಿಲ್ಲ. ಇಲ್ಲಿ ಎಲ್ಲರ ಕೈ ತಲವಾರ್ ಇದ್ರೆ ಎಲ್ಲರೂ ಹಿಮ್ಮೆಟ್ಟಿಸ್ತಿದ್ದೀವಿ. ಅಕ್ಷರಗಳನ್ನ ಮಾತ್ರ ಬ್ರಾಹ್ಮಣರು ಕಲಿಬೇಕು, ತಲವಾರ್ಗಳನ್ನ ಮಾತ್ರ ಕ್ಷತ್ರಿಯರು ಹಿಡಬೇಕು, ವ್ಯಾಪಾರವನ್ನ ಮಾತ್ರ ವೈಶ್ಯರು ಮಾಡಬೇಕು, ಶೂದ್ರಾತಿ ಶೂದ್ರರು ಎಲ್ಲರೂ ಕೂಲಿ ಕೆಲಸ ಮಾಡಬೇಕು. ಈ ನಿಯಮವನ್ನು ತಂದಿದ್ರಿ ನೀವು. ಈ ನಿಯಮವನ್ನ ಮೀರೇನಾದ್ರೂ ಭಾರತೀಯರೆಲ್ಲರೂ ಶಕ್ತಿವಂತರಾಗಿದ್ರೆ ನಮ್ಮ ದೇಶದ ಇವತ್ತು ಜಗತ್ತಿಗೆ ನಂಬರ್ 1 ಆಗಿತ್ತು ನಮ್ಮ ದೇಶ. ಅದಕ್ಕೆ ಈ ಮ್ಯೂಜಿಕ್ ಮೈಲಾರಿ ಅಂತವ್ರು, ನೀವು ಸಾಹಿತ್ಯಗಳು ಇನ್ನೂ ಎಳೆ ಮಗು ಆತ. ಮ್ಯೂಜಿಕ್ ಮೈಲಾರಿ ಅಂತಕ್ಕಂಥವ್ನು ಎಳೆ ಮಗು. ಈ ಉಪೇಂದ್ರ, ಈ ಕರಿಸುಬ್ಬಯ್ಯನಂತವ್ರು, ಇವರೆಲ್ಲ ತಲೆಗೆ ವೈರಸ್ ಹಾಕೊಂಡವ್ರು. ನಾನು ಸ್ಪಷ್ಟವಾಗಿ ಅವತ್ತು ಹೇಳ್ತೀನಿ, ಇವತ್ತು ಹೇಳ್ತೇನೆ. ನೀವು ಯಾರಿಗೆ ಆತಂಕವಾದಿ ಅಂತ ಕರಿತೀರಪ್ಪ? ಟೆರರಿಸ್ಟ್ ಅಂತ ಯಾರಿಗೆ ಕರಿತೀರಿ? ನಮ್ಮ ದೇಶದ ಮೇಲೆ ಹೊರಗಡೆ ದೇಶದಿಂದ ಆಕ್ರಮಣಕಾರಿಯಾಗಿ ಬರುವಂತ ವ್ಯಕ್ತಿಗಳಿಗೆ, ಅಥವಾ ನಮ್ಮ ದೇಶಕ್ಕೆ ನುಕ್ಸಾನ್ ಮಾಡುವಂತ, ಲಾಸ್ ಮಾಡುವಂತ, ನಮ್ಮ ದೇಶದ ಐಕ್ಯತೆಯನ್ನ, ನಮ್ಮ ದೇಶದ ಕಾನೂನುಗಳನ್ನ ದೂರಿ ಸಾರ್ವಜನಿಕರ ಮೇಲೆ, ಅಮಾಯಕರ ಮೇಲೆ ದಾಳಿ ಮಾಡುವಂತಹ, ನೋವನ್ನುಂಟು ಮಾಡುವಂತಹ ಜನರಿಗೆ ನೀವು ಏನಂತ ಕರಿತೀರಿ? ಟೆರರಿಸ್ಟ್ ಅಂತ ಕರಿತೀರಿ. ಅವರ ತಲೆಯಲ್ಲಿ, ಟೆರರಿಸ್ಟ್ಗೆ ಬರೀ ತಲೆಯಲ್ಲಿ ಮಾತ್ರ ವಿಷಯ ಇರ್ತೈತೆ ಅವರಿಗೆ. ಜಾತಿವಾದಿಗಳಿಗೆ ಮೈತುಂಬ ವಿಷಯ ಇರ್ತೈತಿ, ಮೈತುಂಬ ವಿಷಯ ಅವರಿಗೆ. ಯಾವ ಹೊತ್ತಿನೊಳಗಡೆ ಅವ್ರಿಗೆ ಕರುಣೆ ಅನ್ನೋದಿರಂಗಿಲ್ಲ ಜಾತಿವಾದಿಗಳಿಗೆ. ಆ 100,000 ಟೆರರಿಸ್ಟ್ಗಳಿಗೆ ಸಮ ಈ ದೇಶದಾಗ ಇರುವಂತ ಜಾತಿವಾದಿಗಳಂತ ನಾನು ಘಂಟಾಘೋಷವಾಗಿ ಹೇಳ್ತೇನೆ. ಅಷ್ಟು ನೋವು ಕೊಟ್ಟಾರ, ಮನಿ ಸಹಿತ ಕೊಡಂಗಿಲ್ಲ ಇವತ್ತಿಗೂ. ನೀವು ಪ್ರತಿಷ್ಠಿತ ಕಾಲೇಜ್ ಹೋದ್ರೆ, ನಾನೇ ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೆ ಮೊನ್ನೆ ನಾವು ಅಂಗಡಿ ಕೇಳಿ ಯಾವ ಮಂದಿರಿ ಎತ್ ಕೇಳ್ತಾರ, ನಾವು SC ಗಡ್ರಿ ಅಂದ್ರೆ ಹೇಗೆ ಕೊಡಂಗಿಲ್ರಿ ಅಂತ. ಕಾರಣ ಏನಿಲ್ಲ, ಜಾತಿನ ಕಾರಣ. ಅವ್ರು ಒಳ್ಳೆಯವರು, ಕೆಟ್ಟವರು, ಶಿಕ್ಷಣವಂತರು, ನೌಕರಸ್ಥರು ಏನು ಕೇಳಂಗಿಲ್ಲ. ಎಷ್ಟೋ ಇಲಾಖೆದೊಳಗೆ ಇವತ್ತಿಗೂ ಜಾತಿ ಐತಿ. ನಿಮ್ಗೆ ನಾಚಿಕೆ ಬರ್ಬೇಕು. ಈ ರೀತಿ ರಾಜಾರೋಷವಾಗಿ ಈ ದೇಶದ ಸಂವಿಧಾನ ಜಾರಿ ಇರುವಾಗ, ಈ ದೇಶದಲ್ಲಿ ಎಲ್ಲವೂ ಸಮಾನತೆಯಿಂದ ಕೂಡಿರ್ಬೇಕಾದಂತ ಸಂದರ್ಭದಲ್ಲಿ ಇನ್ನೊಂದು ಮುಖ ನೋಡಿ ಇನ್ನೊಂದು ಧರ್ಮದ ಒಂದು ವೈರಸ್ ಹಾಕ್ತಿರ್ತಲ್ಲ, ಆಗ ಜಾತಿ ವೈಷಮ್ಯದ ವೈರಸ್ ಹಾಕೊಂಡಿರ್ತಲ್ಲ, ಆಗ
ಸಮಾನತೆ ಅನ್ನುವಂಥದ್ದು ಇವತ್ತು ನಾವು ಹೋದ್ರ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಆಗ್ಬಿಟ್ಟೈತಿ ನಮಗ. ಎಷ್ಟು ದಿನ ಇದು ಜಾತೀಯತೆ ಇರೋದು, ಯಾವುದಕ್ಕೂ ಭಯ ಇಲ್ಲ ನಮಗ. ಭಯ ಇರೋದು ಈ ಹಿಂದೂ ಧರ್ಮದಲ್ಲಿರುವಂತಹ ಜಾತಿ ವ್ಯವಸ್ಥೆ, ವರ್ಣ ವ್ಯವಸ್ಥೆ. ಇದಕ್ಕಿಂತ ದೊಡ್ಡ ಭಯ ನಮ್ಮ ಸಮಾಜದಾಗ, ನಮ್ಮ ದೇಶಕ್ಕೆ ಯಾವುದು ಇದಕ್ಕಿಂತ ದೊಡ್ಡ ಭಯ ಅಲ್ಲ, ಇದಕ್ಕಿಂತ ದೊಡ್ಡ ರೋಗ ಅಲ್ಲ. ಬಹಳ ದೊಡ್ಡ ರೋಗ ಇದೆ. ಒಬ್ಬ ವಿಜ್ಞಾನಿ, ಒಬ್ಬ ಶಿಕ್ಷಣವಂತ ಏನಾದ್ರೂ ಕಂಡುಹಿಡಬೇಕಾದ್ರೆ ಎಷ್ಟೋ ವರ್ಷಗಳ ಪರಿಶ್ರಮ ಬೇಕು ಅವನಿಗೆ. ಏನಾದ್ರೂ ಪ್ರದರ್ಶನ ಮಾಡಬೇಕು, ಕಂಡು ಹಿಡಿದು ಜನರಿಗೆ ತೋರಿಸ್ಬೇಕು, ಎಷ್ಟೋ ಪರಿಶ್ರಮ ಬೇಕು. ಒಬ್ಬ ಅಜ್ಞಾನಿಗೆ ಏನ್ ಬೇಕು? ಕಲ್ಲು ಅಂತಿದ್ರೆ ಸಾಕು, ಧರ್ಮನು ಅಂತ ಅಮಲಿದ್ರೆ ಸಾಕು. ಆ ಅಜ್ಞಾನಿಗೆ ದೇವರು, ಇದು ನನ್ನ ಧರ್ಮ, ನನ್ನ ಧರ್ಮದ ಮುಖ್ಯ ಉದ್ದೇಶ ಏನಂದ್ರ ದಲಿತರನ್ನ ಕೀಳಾಗಿ ನೋಡುವಂಥದ್ದು. ಒಬ್ಬ ಅಜ್ಞಾನಿ ಅವ ಏನೋ ಎಜುಕೇಶನ್ ಬೇಕಾಗಿಲ್ಲ ಅವ್ನ ಹಳ್ಯಾಗ, ಅವನ ಜಾತಿ ಬ್ಯಾರೇದಿತ್ತಂದ್ರ ಅವ ದಲಿತರ ಸಮಾಜದೊಳಗಡೆ ಎಂತ ಶಿಕ್ಷಣವಂತರಾಗಿದ್ರು ಅವ್ನ ಜಾತಿ ನಿಂದನೆ ಮಾಡ್ತಾನೆ. ನೇರವಾಗಿ ಜಾತಿ ನಿಂದನೆ ನೋಡ. ನಿಮ್ಮ ಮಂದಿ ನಮ್ಮ ನಡೆಯಂಗಿಲ್ರಿ, ನಿಮ್ ಮಂದಿಗೆ ನಮ್ಮ ಮನಿ ಕೊಡಂಗಿಲ್ರಿ. ಇಲ್ಲೇ ಈ ಗುಡ್ದಾಗ ಒಂದು ಇನ್ಸಿಡೆಂಟ್ ಮನೆತನ ಆಯ್ತು. ಒಬ್ಬ ಯಾರೋ ಅನೈತಿಕ ಚಟುವಟಿಕೆ ಮಾಡಿದ್ರು. ಆ ಮನೆ ನಾ ಕೀಲಿ ಹಾಕಿ ಎಲ್ಲಾ ಸಾರ್ವಜನಿಕರು ಸೇರಿ ನಾ ಇರುವಂತ ಜಾಗದ ಪಕ್ಕದಾಗ ಆಗಿರ್ತಕ್ಕಂಥ ಘಟನೆ. ಆ ಹೆಣ್ಮಗಳು ನೇರವಾಗಿ ಹೇಳ್ತಾರ, ನೋಡ್ರಿ ಅವ್ರು ವೈಯಕ್ತಿಕ ಬದುಕಬೇಡ, ಅಸ್ಪೃಶ್ಯ ಅಂದ್ರ ದಲಿತರ ಹೊರತುಪಡಿಸಿ ಯಾರಿಗೆ ಬೇಕಾದ್ರೂ ಮನಿ ಕೊಡ್ರಿ ಅಂತ. ಅಂದ್ರೆ ಬ್ಯಾರೆ ವರ್ಗದವ್ರು ಬಂದು ಯಾವ ದಂಡ ಮಾಡಿದ್ರು ಏನ್ ಮಾಡಿದ್ರು ನಡೀತದ. ಒಂದು ಗೌರವಯುತವಾಗಿ ದಲಿತರು ಬದುಕಾಕಿ ಕರ್ನಾಟಕ ರಾಜ್ಯದೊಳಗಡೆ, ಈ ಜಿಲ್ಲೆ ಒಳಗಡೆ, ಈ ದೇಶದೊಳಗಡೆ ಇವತ್ತಿಗೂ ಅವಕಾಶ ಇಲ್ಲ. ಇಂಥ ಸಂದರ್ಭದೊಳಗಡೆ ಇಂಥ ಮೈಲಾರಿ ಅಂತವ್ರು ಕೇಳ, ಆಮೇಲೆ ಸಾರಿ 100 ಕಡೆ ಕೇಳ. ನಾನು ಫೋನ್ ಮಾಡಿದ್ದೆ, ಅವನು ಯಾರೋ ಅವ್ರ ತಮ್ಮ ಮತ್ತ ಯಾರೋ ಫೋನ್ ಹಚ್ಚಿದ, ಇಲ್ರಿ ಅವ್ರು ಇಲ್ರಿ ಏನ್ ಆಗ್ಬೇಕು ಕೇಳ್ರಿ, ನನ್ನ ವಾಯ್ಸ್ ರೆಕಾರ್ಡಿಂಗ್ ಮಾಡ್ಕೊಳಕತ್ತಿದ್ದ. ನಾನು ಅವನಿಗೆಲ್ಲ ಇದು ಹೇಳಾವಿದ್ನಿ, ನೋಡಪ್ಪ ನೀ ಯಾವ ಕಮ್ಯುನಿಟಿ, ಈ ದೇಶದೊಳಗೆ ಇರ್ತಕ್ಕಂಥ 6800 ಜಾತಿಗೆ ಸಮಾನತೆ ಕೊಟ್ಟವ್ರು ನೀವು ಯಾವ ಜಾತಿಯಿಂದ ನಿಂದನೆ ಮಾಡ್ತಿರಲ್ಲ, ಅದೇ ಜಾತಿಯೊಳಗೆ ಹುಟ್ಟಿರ್ತಕ್ಕಂಥ ಮಹಾಮಾನವತವಾದಿ, ವಿಶ್ವ ಮಾನವ, ಸಂವಿಧಾನ ಶಿಲ್ಪಿ, ವಿಶ್ವರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಪ್ರತಿಯೊಂದು ಜಾತಿಗೆ, ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಸಮಾನತೆ ಸ್ವಾತಂತ್ರ್ಯವನ್ನು ಕೊಟ್ಟಾರಪ್ಪ. ನೀವು ಬದಲಾವಣೆ ಮಾಡಕ್ಕಾಗಲ್ರಿ. ಗಾದಿ ಮಾತಂತಿರಲ್ಲ, ನಿಮ್ ಇಡೀ ಜೀವನ ಎಲ್ಲ ಬದಲಾವಣೆ ಮಾಡ್ಕೊಂಡ್ರಿ, ಇಡೀ ಬದುಕನ್ನ ಬದಲಾವಣೆ ಮಾಡ್ಕೊಂಡ್ರಿ, ಮನೆಗಳನ್ನ ಕಟ್ಕೊಂಡ್ರಿ, ಐಷಾರಾಮಿ ಕಾರ್ನಾಗ ಅಡ್ಡಾಡ್ತೀರಿ, ಎಲ್ಲಾ ನೀವು ಕಾಲಕ್ಕೆ ಬದಲಾವಣೆ ಆದ್ರಿ. ಆದ್ರೆ ಈ ಜಾತಿ ಅನ್ನುವಂತ ಕೆಟ್ಟ ವಿಷಯವನ್ನ ನೀವು ಯಾಕೆ ಬದಲಾವಣೆ ಮಾಡುವಲ್ರಿ? ಈ ಕೆಟ್ಟ ಮನಸ್ಥಿತಿಯನ್ನು ಯಾಕೆ ನೀವು ಬದಲಾವಣೆ ಮಾಡ್ಕೊಳಕ್ ತಯಾರಿಲ್ಲ ಅಂತ ನಾವು ಮಾತಾಡೋದಿದ್ನಿ. ನಾನೇನು ಅವ್ನು ಸಾರಿ ಕೇಳಾಕು, ಅವನಿಗೆ ಇನ್ನೊಂದು ಹೇಳಕ್ಕಲ್ಲ. ಈ ದೇಶದ ಇತಿಹಾಸ ಓದಪ್ಪ. ಈ ದೇಶದೊಳಗಡೆ ಸಾಧನೆ ಶೋಧನೆ ಮಾಡಿದವರು ಈ ದೇಶದ ದಲಿತರು. ಶುಂಗನ ಕಾಲ ಹಿಡ್ಕೊಂಡು ಇಲ್ಲಿವರೆಗೂ ಓದ್ಬೇಕು ನೀವು. ಅದಕ್ಕಿಂತ ಮೊದಲು ಈ ದೇಶದೊಳಗಡೆ ಬೌದ್ಧರ ಆಡಳಿತ ಇತ್ತು. ಬೌದ್ಧರ ಆಡಳಿತವನ್ನ ಪುಷ್ಯಮಿತ್ರ ಶುಂಗ ಬಂದು ಅಂತ್ಯ ಮಾಡ್ದ. ಏನು ನಮ್ಮ ಕೈಯಿಂದ ತಲವಾರು ಕಸ್ಕೋತಾನ, ನಮ್ಮನ್ನು ಅಸ್ಪೃಶ್ಯ ಘೋಷಣೆ ಮಾಡಿ ಅವರ ಸಂವಿಧಾನ ವರ್ಣಾಶ್ರಮ ಪದ್ಧತಿ ಅಥವಾ ಇದೇನು ಚಾತುರ್ವರ್ಣ ಪದ್ಧತಿಯನ್ನು ಜಾರಿಗೆ ತರ್ತಾನ. ಅವತ್ತು ನೀಡಿದ ನಮ್ಮ ಕೈ ಒಳಗಡೆ ಯಾವ ಅಧಿಕಾರನೂ ಇಲ್ಲ, ಯಾವ ಶಿಕ್ಷಣವೂ ಇಲ್ಲ. 100 ಹೊರಗಿಟ್ರಪ್ಪ. ಹುಟ್ಟತ್ಲಿ ಯಾವನು ಇಲ್ಲಿ ಮೇಲೂ ಅಲ್ಲ ಕೀಳು ಅಲ್ಲ. ಬ್ರಾಹ್ಮಣನು ಸಹಿತ ಹುಟ್ಟಿದ ಮೇಲೆ ಅವ್ನಿಗೆ ಜನಿವು ಧಾರಣೆ ಕಾರ್ಯಕ್ರಮ, ಜನಿವಾರ ಧಾರಣೆ ಮಾಡುವಂತ ಕಾರ್ಯಕ್ರಮ ಮಾಡಿ ನೀನು ಬ್ರಾಹ್ಮಣಪ್ಪ, ನೀನು ಶ್ರೇಷ್ಠ ಅಂತ ಹೇಳ್ತಾರ. ಹಂಗ ಬ್ರಾಹ್ಮಣರು ಎಷ್ಟು ಜನ ಅಸ್ಪೃಶ್ಯ ಜನಿವಾರ ಧಾರಣೆ ಮಾಡಿದ್ರಪ್ಪ? ಎಷ್ಟೋ ಜನ ಎಲ್ಲಾ ಈ ಜಗತ್ತಿನ ಎಲ್ಲಾ ವಿಷಯಗಳು ಓದ್ಕೊಂಡವ್ರು ದಲಿತ ಸಮಾಜದಾಗ ಎಷ್ಟು ನೀವು ಹೇಳ್ತೀರಿ. ಬ್ರಾಹ್ಮಣ ಹುಟ್ಟಿನಿಂದ ಅಲ್ಲ, ಅವನ ನಡವಳಿಕೆಯಿಂದ ಬ್ರಾಹ್ಮಣ ಅಕ್ಕನಂತ. ಅಂತ ಬ್ರಾಹ್ಮಣರಿಗಿಂತಲೂ ಶ್ರೇಷ್ಠವಾದವರು ಎಷ್ಟು ಜನ ದಲಿತ ಸಮಾಜದಾಗಿಲ್ಲಪ್ಪ? ನೀವು ಯಾರು ಕೂಡ ಕನ್ಸಿಡರ್ ಮಾಡಂಗಿಲ್ಲ. ಒಟ್ಟಾರೆಯಾಗಿ ಇಂತಹ ಅನಿಷ್ಟ ಪದ್ಧತಿಗಳನ್ನ, ಜಾತಿ ವ್ಯವಸ್ಥೆಯನ್ನ ಅಂಬೇಡ್ಕರ್ ಸಾಹೇಬರು ಕಡಾಖಂಡಿತವಾಗಿ ನಿರಾಕರಿಸಿ 1956ರಲ್ಲಿ ಬೌದ್ಧ ಧರ್ಮಕ್ಕೆ ಹೋದ್ರು. ಈ ಹಿಂದೂ ಧರ್ಮದೊಳಗೆ ಯಾವುದೇ ರೀತಿ ಸಮಾನತೆ ಇಲ್ಲ. ಅಷ್ಟು ನೋವು ಬಾಬಾ ಸಾಹೇಬರಿಗೆ ಆಗಿತ್ತು. ಅಷ್ಟು ಕಷ್ಟವನ್ನ ಹಿಂದೂ ಸಮಾಜ, ಈ ಸವರ್ಣೀಯರು, ಈ ಮೇಲು ಕೀಳು ಅಂತೇಳಿ ತಮ್ಮಷ್ಟಕ್ಕೆ ನಾವು ತಿಳ್ಕೊಂಡ್ರಲ್ಲ, ಇವ್ರಿಗೆಲ್ಲ ಕೂಡ ಕಷ್ಟ ಕೊಟ್ಟರು. ಅದಕ್ಕೆ ಬಾಬಾ ಸಾಹೇಬರು ಭಾರತದ ಮಣ್ಣಿನಲ್ಲಿ ಹುಟ್ಟಿರ್ತಕ್ಕಂಥ ಬೌದ್ಧ ಧರ್ಮಕ್ಕೆ ಹೋದ್ರಿ. ಹಿಂಗೊಂದು ಇತಿಹಾಸ ಐತಿ. ನಾವು 2025ನೇ ವರ್ಷದಲ್ಲಿ ಕಾಲಿಟ್ಟಿದ್ದೀವಿ. ಎಲ್ಲ ಜಗತ್ತು ಬದಲಾವಣೆ ಕಡೆ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನೀವು ಈ ಜಾತಿ ವ್ಯವಸ್ಥೆ, ಹೊಲೆಯರು ಅಂದ್ರೆ ಅದು ಕೀಳು ಭಾಷೆ ಅನ್ನುವಂಥದ್ದು, ಇದು ಬಹಳಷ್ಟು ಜನ ಸವರ್ಣೀಯರು ಗೊತ್ತಿಲ್ಲ, ಬಹಳಷ್ಟು ಜನ ದಲಿತರಿಗೂ ಗೊತ್ತಿಲ್ಲ. ಈ ಏನದು ಹೊಲೆಯರು ಅನ್ನೋದು ಶಬ್ದದ ಅರ್ಥ ಅವ್ರಿಗೂ ಗೊತ್ತಿಲ್ಲ. ಅವರು ಹೊಲೆಯರು ಅಂದ್ರೆ ಕೀಳು ಅಂತೇಳಿ ಅವ್ರು ತಿಳ್ಕೊತಾರ. ಹೊಲೆಯರ್ ನಾವಂದ್ರೆ ನಾವು ಕೀಳಂತ ನಮ್ಮಷ್ಟಕ್ಕೆ ನಾವೇ ದಲಿತರು ತಿಳ್ಕೊತಾರ. ಆದ್ರೆ ಹೊಲೆಯರ್ ಅನ್ನುವಂಥ ಪದ ಯಾವುದೇ ಕಾರಣಕ್ಕೂ ಕೀಳಲ್ಲ. ಅದು ಸರ್ವಶ್ರೇಷ್ಠವಾದಂತ ಹೊಲವನ್ನ ನಂಬಿದವನು, ಹೊಲದ ಮೇಲೆ ಅವಲಂಬಿತನಾದವನು, ಹೊಲವೇ ಸರ್ವಸ್ವ ಅಂತ ತಿಳಿದವನಿಗೆ ಹೊಲೆಯ ಅಂತ ಕರೆದ್ರು. ಆದ್ರೆ ಹೊಲೆಯರಿಗೂ ಈ ಪದದ ಅರ್ಥ ಗೊತ್ತಿಲ್ಲ, ಅದನ್ನು ಬಳಸುವಂತ ಸವರ್ಣೀಯರಿಗೂ ಗೊತ್ತಿಲ್ಲ. ಇವರ ಮಧ್ಯೆ ಈ ಹೊಲೆಯರು ಅನ್ನುವಂತ ಪದ ಒಂದು ಕೆಟ್ಟ ಪದ, ಒಂದು ಹೊಲಸು ಪದ, ಒಂದು ಕೀಳರಿಮೆ ಪದ ಅಂತ ತಿಳಿದ ಅವ್ರು ಬಳಸ್ತಾರ. ಹಂಗಂದ್ರೆ ನಮ್ಗೆ ಕೇಳಿಮೆ ಆಗತ್ತೆ ಹೇಳಿ ನಾವು ತಿಳ್ಕೊಂಡಿವಿ. ಇಷ್ಟು ಮಾತ್ರ ಸತ್ಯ. ಅವರು ಬಳಸುವಂತ ಪದ
ಅದು ನೀಚ ಜನ, ಕೀಳ ಜನ, ಕೆಟ್ಟ ಜನ ಎಲ್ಲಿದಾರಲ್ಲಪ್ಪ ಅವರಿಗೆ ಮಾತ್ರ ಹೊಳೆಯರಂತಾರ ಅವ್ರು ಬಳಸ್ತಾ ಇದ್ದಾರೆ. ಇದು ದುರಂತ. ಹಾಗಾದ್ರೆ ನಾನು ಪದೇ ಪದೇ ಕೇಳ್ತೀನಿ, ನೀವು ಎಷ್ಟು ಜನ ಮಾಂಸಾಹಾರ ಸೇವನೆ ಮಾಡೋರು ಹೋಟೆಲ್ದಾಗ, ಎಲ್ಲೆಲ್ಲೋ ಪಬ್ನ್ಯಾಗ, ಕ್ಲಬ್ನ್ಯಾಗ, ಪಾರ್ಟಿಯೋ ಏನೋ ಹೆಸರು ಮ್ಯಾಗ ನೀವು ಮಾಂಸಾಹಾರ ಹಂಗಂದ್ರೆ ನೀವೆಲ್ಲ ಹೊಳೆಯರಾದ್ರೇನಪ್ಪ? ನಿಮ್ಮ ಆತ್ಮಾವಲೋಕನ ಮಾಡ್ಕೊಳ್ರಿ. ಹೊಲಸಂದ್ರೆ ನೀವು ಮಾಂಸಕ್ಕೆ ಅನ್ನೋದಾದ್ರೆ ಎಷ್ಟು ಹೊಲಸು ಕೆಲಸ ನೀವು ಮಾಡ್ತೀರಿ, ಎಷ್ಟು ಹೊಲಸು ನೀವು ತಿಂತೀರಿ, ಎಲ್ಲ ಆಲೋಚನೆ ಮಾಡಬೇಕು. ಹೆಂಗ ಈಗ ಮೊಬೈಲು, ಟೆಲಿಗ್ರಾಮು ಹಿಡ್ಕೊಂಡು ಒಂದು ಫೋನ್ ಹಿಡ್ಕೊಂಡು ಮೊಬೈಲ್ವರೆಗೂ ಜಗತ್ತು ಬದಲಾಗೈತಿ. ಆದ್ರೆ ಜಾತಿ ಅನ್ನುವಂಥ ವ್ಯವಸ್ಥೆ ಬದಲಾಗ್ಲಿಲ್ಲ. ಯಾವಾಗ ಇದು ಬದಲಾಗತಿ ಅವತ್ತು ನಮ್ಮ ಸಂವಿಧಾನಕ್ಕೆ ಬೆಲೆ ಬರ್ತೈತಿ, ಈ ದೇಶ ಜಗತ್ತಿಗೆ ನಂಬರ್ 1 ಆಕತಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ. ಧನ್ಯವಾದಗಳು.